ನೋಡಿ, ಪಾದಯಾತ್ರೆ ಈಗ ರೈತರೆಲ್ಲಾನು ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಧರಣಿ ಕುಂಡ್ರದಿಂದ ಕೆಲಸ ಈಗೇನ ಇಲ್ಲ, ಆ ಹಂತ ಮುಗಿದೋಗಿದೆ. ನಾವು ಸದನದಲ್ಲೇ ಹೋರಾಟ ಮಾಡಿ ಸದನದಲ್ಲಿ ಆನ್ ರೆಕಾರ್ಡ್ ಆಗಿ ಚರ್ಚೆ ಆಗಿ ಸದನ ಇನ್ನು ಕೆಲವೇ ದಿವಸನಾಗಿದೆ. ಈ ಆಗಸ್ಟ್ 6ನೇ ತಾರೀಕು ದಿನಾಂಕ ಹೇಳಿದ್ರಲ್ಲ, ಬರ್ತದೆ. ಅಲ್ಲಿವರೆಗೆ ಯಾವ ಹೋರಾಟ ಇವತ್ತು ಧರಣಿ ಮಾಡ್ಯಾರಲ್ಲ. ಈ ಧರಣಿ ಗಿರಣಿ ಮಾಡೋದ್ರಿಂದ ರೈತರು ಇವತ್ತು ಮಾನ್ಯ ಪೊರಕೆ ತೊಗೊಂಡು ನಿಂತೇಳಿನೇ ಗೌರ್ಮೆಂಟ್ ಸೀರಿಯಸ್ ಆಯ್ತು. ಇವತ್ತು ರೈತರ ಒಂದು ಹೋರಾಟದ ಗೆಲುವು ಇದು. ಈಗ ಧರಣಿ ಮಾಡೋರು ನೀವು ನಾಳೆ ಯಾವ್ಯಾವ ಇಶ್ಯೂ ಇಟ್ಕೊಂಡು ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀರಿ. ಮೊದಲನೇ ದಿವಸನೇ ಅಧಿವೇಶನ ಪ್ರಾರಂಭ ಆದ ದಿವಸನೇ ಮೊದಲ ಇದನ್ನು ಚರ್ಚೆಗೆ ತಗೋರಿ. ಯಾಕಂದ್ರೆ ಸಾರ್ವಜನಿಕ ಭಾಳ ಮಹತ್ವದ ಇಶ್ಯೂ ಇರೋದ್ರಿಂದ ಚರ್ಚೆಗೆ ತಗೊಂಡು ಮುಂದೆ ಏನದಲ್ಲ ನೀವು ಬೇರೆ ಚರ್ಚೆ ಮಾಡಿರಿ. ನೀವು ಯಾರ್ಯಾರ್ದು ಬಣ್ಣ ಬಯಲು ಮಾಡ್ತೀನಿ, ಯಾರ್ಯಾರು ಏನು ಮಾಡಿದಾರೆ ಅದನ್ನೆಲ್ಲ ಹೊರಗೆ ಹಾಕ್ತೀನಿ, ಹಾಕ್ರಿ. ಏನು ಹಾಕ್ತೀರಿ ಹಾಕ್ರಿ. ಒಮ್ಮೆ ಓಪನ್ ಆಗಿಬಿಡಲಿ. ಸುಮ್ಮನೆ ಅದನ್ನು ಒಂದು ರೀತಿ ಬ್ಲ್ಯಾಕ್ ಮೇಲ್ ಇದು. ನಿಮ್ಮದು ತೆಗಿತೀನಿ, ಅವ್ರದ್ದು ತೆಗಿತೀನಿ, ಅಥವಾ ಯಾರು ತೆಗೆದ್ರೆ ತೆಗಿಯಲಕ್ಕ ನಾವಂತರ ತಯಾರಿರ್ತೀವಿ. ಇವತ್ತು ಅಶೋಕರು ಹೇಳ್ಯಾರ, ವಿರೋಧ ಪಕ್ಷದ ನಾಯಕರು, ನಾವು ಚರ್ಚೆ ಮಾಡೋಣ. ಪಾದಯಾತ್ರೆ ಮಾಡೋದ್ರಿಂದ ಪಾದಯಾತ್ರೆ ಏನಾಯ್ತು? ಬೆಂಗಳೂರಿನಿಂದ ಮೈಸೂರು ಮಾಡಿದ್ರಲ್ಲ ಪಾದಯಾತ್ರೆ, ಏನಾಯ್ತು? ಇನ್ನೂ ಅದ್ರದ್ದು ಪರಿಣಾಮನೇ ಬರಲಿ. ಹೌದು, ಈಗ ನೋಡಿ, ರೈತರನ್ನ ಸಭೆ ಕರೆದು ಮಾತಾಡ್ಬೇಕು. ನೀವ್ಯಾಕೆ ಸಭೆಯನ್ನೇ ರೈತರದ್ದು ಕರೆಯಲಾಗಿರಲಿಲ್ಲ? ಕೇವಲ ಯಾರೋ ಒಂದು 4 ಜನರಿಗೆ ಚೆಕ್ ವಿತರಣೆ ಮಾಡಿ ಒಂದು ರೀತಿ ಅವ್ರ ಕಡೆಯಿಂದ ವಿಜಯೋತ್ಸವ ಆಚರಣೆ ಮಾಡಿಸೋದು. ಈಗ ರೈತರು ಯಾರು ಚೆಕ್ ತೊಗೊಂಡವ್ರ ಕಡೆಯಿಂದ ವಿಜಯೋತ್ಸವನೂ ಮಾಡಿಸೋದ್ರಲ್ಲ ಇಲ್ಲಿ. ಅಂದರೆ ಒಂದು ರೀತಿ ಶಾಸಕರು ಬರಲಿಲ್ಲ. ಹಾಂ, ಶಾಸಕರು ಯಾಕೆ ಬರಬಾರ್ದು? ಚೆಕ್ ವಿತರಣೆ ಮಾಡಾಗ ಅವರೇ ಕೊಡ್ಬೋದಾಗಿತ್ತಲ್ಲ. ಅಂದರೆ ಒಂದು ರೀತಿ ಅವರೊಳಗೂ ಸಾಕಷ್ಟು ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಮೂಡಿದೆ. ಮುಖ್ಯಮಂತ್ರಿಗಳ ನಿಲುವಿನ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಇವತ್ತು ಅಸಮಾಧಾನ ಆಗ್ತಾ ಇದೆ. ಯಾಕಂದರೆ ರೈತರನ್ನು ವಿರೋಧ ಕಟ್ಕೊಂಡ್ರೆ ನಮ್ಮ ಭವಿಷ್ಯ ಎಲ್ಲ ಅನ್ನೋಂಥದ್ದು ಆ ಶಾಸಕರುಗಳಿಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ಆದರೂ ಇವರು ತಮ್ಮದೇನೊಂದು ನಾನು ಒಂದು ನಿರ್ಣಯ ತೊಗೊಂಡ್ರೆ ಯಾರಿಗೂ ಭಯ ಪಡೋದಿಲ್ಲ ಅನ್ನೋಂಥದ್ದು ಏನು ತೋರಿಸ್ಬೇಕಾಗಿದ್ದಕ್ಕೆ ಪಣ ಪ್ರತಿಷ್ಠೆಗಾಗಿ ಇವತ್ತು ರೈತರನ್ನ ಬಲಿ ಕೊಡುವಂಥ ಕೆಲಸ ಮಾಡಿದ್ರೆ ನಾಳೆ ಇಲ್ಲಿ ಏನಾದರೂ ದೊಡ್ಡ ಅನಾಹುತ ಆದರೆ ಇದ್ದ ಮುಖ್ಯಮಂತ್ರಿ ಹುದ್ದೆ ಕುರ್ಚಿನೂ ಜಲ್ದಿ ಹೋಗ್ತದೆ. ಯಾಕಂದ್ರೆ ಜ್ಯೋತಿಷಿಗಳು ಹೆಂಗೆ ಹೇಳ್ಯಾರ, ಭಾಳ ಹುಷಾರಲ್ಲೇ ಹೋಗ್ಬೇಕು, ಭಾಳ ಶಾಂತವಾಗಿರಬೇಕು, ಭಾಳಷ್ಟು ವಿಚಾರ ಮಾಡಿ ಉತ್ತರ ಕೊಡಬೇಕು. ಅವ್ರು ಯಾರು ಮುಖ್ಯಮಂತ್ರಿ ಮಾಡ್ಯಾರಲ್ಲ, ಅವರು ಅಜ್ಜಯ್ಯ ಏನು ಹೇಳ್ಯಾರ ಅವರು? ಭಾಳ ತಂತಿ ಮ್ಯಾಗ ನಡೆದಂಗಿದೆ ಇದು, ತಂತಿ ಮ್ಯಾಗ ನಡೀತಾರೆ ಅವರು. ಮತ್ತು ಇಲ್ಲೇ ಬಿಡದಿ ಒಳಗೆ ಬೀಳ್ತಾರೆ. ಕನಕಪುರ ನನ್ನ ಬಂದು ಬಿಡದಿಯಾಗೆ ಬೀಳ್ತಾರೆ, ಬೆಂಗಳೂರಿಗೆ ಹೋಗದಂಗೆ. ಅದಕ್ಕೆ ಬಿಡದಿ ಒಳಗೆ ಬೀಳ್ಬೇಡ್ರಿ. ನಾಳೆ ವಿಧಾನಸಭೆಗೆ ಬರ್ರಿ, ನಿಮ್ಮದು ದಾಖಲೆ ತೊಗೊಂಡು ಬರ್ರಿ. ನಾವು ಯಾಕೆ ಆಗಬಾರ್ದತ್ತು ರೈತರು ಏನು ನಮ್ಮ ಮಾಹಿತಿ ಕೊಟ್ಟಾಗ ನೀವೇನು ಹೇಳಿರಿ? ಇವತ್ತು ಇದು ಬರಡು ಜಮೀನು ಅಂತ ಹೇಳಿರಿ, ಇಲ್ಲಿ ಏನೂ ಬೆಳೆದಿಲ್ಲ ಅಂತ ಹೇಳಿರಿ, ಕೃಷಿಗೆ ಯೋಗ್ಯನೇ ಇಲ್ಲ ಅಂತ ಹೇಳಿರಿ. ಅದನ್ನು ನೀವು ಫೋಟೋ ತೊಗೊಂಡು ಬರ್ರಿ, ನಾವು ಫೋಟೋ ವಿಡಿಯೋ ತೊಗೊಂಡು ಬರ್ತೀವಿ. ನೀವು ಸತ್ಯ, ನಾವು ಸತ್ಯ, ಒಂದು ಸದನದಾಗ ಒಂದು ಚರ್ಚೆ ಆಗಿ ಅಲ್ಲಿವರೆಗೆ ಯಾಕೆ ಅಂಜಲಾಕತ್ತೀರಿ? ಯಾಕೆ ಸದನಕ್ಕೆ ನೀವು ಮೊದಲೇ ಯಾರನ್ನಾರು ಕೆಲವೊಂದು ರಾಜಕಾರಣಿಗಳು ನೀವು ಅಂಜಿಸ್ಬೋದು, ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಇಡೀ 224 ಮಂದಿನೂ ನೀವು ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳೇ, ನಿಮ್ಮ ಅಜ್ಜಯ್ಯ ಹೇಳದಂಗೆ ಭಾಳ ಹುಷಾರಿನಿಂದ ನೀವು ತಂತಿ ಮೇಲೆ ಇದ್ದೀರಿ. ಅದಕ್ಕೆ ಹುಷಾರಿನಿಂದ, ಯಾಕಂದ್ರೆ ನಿಮ್ಮನ್ನು ನೋಡ್ಬೇಕನ್ನೋರು ನಿಮ್ಮ ಪಾರ್ಟಿಗೆ ಕೂತಾರೆ, ಯಾವಾಗ ಇಳಿಸ್ಬೇಕಂತ. ಮತ್ತು ಇದೇ ರೈತರ ಹೋರಾಟನಾಗೆ ಹಿಂದೆ ಗುಂಡೂರಾವ್ ಸರ್ಕಾರ ಹೆಂಗೆ ಹೋಯ್ತು ಹಂಗೆ ಹಾಳಾಗೋದಿದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವೆಲ್ಲ ತಯಾರಾಗ್ತೀವಿ. ಅವ್ರು ಏನು ಉತ್ತರ ಕೊಡ್ತಾರೆ, ನಾವು ಏನು ವಿಧಾನಸಭೆದಾಗ ಗುಂಡಾಗಿರಿ ಮಾಡ್ತಿದ್ರು ಅದಕ್ಕೂ ತಯಾರಾಗ್ತೀವಿ.